ಎಲ್ರು ಲಿಫ್ಟ್ ಬಿಟ್ಟು ನಡ್ಕೊಂಡು ಹೋಗ್ಲತ್ತೀವ್ ನೋಡ್ರಿ. ನಮ್ಮ ಹುಲಿ ಮುಂಜಾನೆ ಎದ್ದು ಗುಡ್ ಮಾರ್ನಿಂಗ್ ಹೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬಟ್ ಭಯ್ಯ ಮೈ ರೆಡಿ ಹೋಗಯ್ಯ, ಮೇರಾ ಖಾನಾ ಬಿ ಹೋಗಯ್ಯ, ಆಪಿ ಲೇಟೋ ಅಂತೇಳಿ ಅಂದ್ ಹೇಳ್ಬಿಡ್ತಾನ್ರಿ. ಓಟ್ಸು ಡೈರೆಕ್ಟ್ ತಿಲ್ಲಕ್ ಆಗಲ್ಲಪ್ಪ ಅಂತೇಳಿ ಹಾಲ್ ಹಾಕಿ ಫ್ರೀಜರ್ ಒಳಗೆ ಇಟ್ಟು ಒಂದ್ ಹಾಫ್ ಅನ್ ಅವರ್ ಬಿಟ್ಟು ತಿಂತೀನ್ರಿ. ಬಟ್ ಇವತ್ತ ಮಿಸ್ ಆಗಿ 1 hour ಇಟ್ಟೀನ್ರಿ. ಬರೋವರೆಗೂ ಓಟ್ಸು ಕಲ್ಲಾಗ್ಬಿಟ್ಟದ್ರಿ. ಅಂದ್ರ ಬಿ ಟೇಸ್ಟ್ ಮಾತ್ರ ಬೆಂಕಿ ಇತ್ತು ನೋಡ್ರಿ. ಇವತ್ತ ಆಫೀಸ್ ಒಳಗಿನ ಸ್ನಾಕ್ಸ್ ಇಂದ ನಾ ಏನೋ ಒಂದ್ ಚೀಕಿ ತಗೊಂಡ್ ಬಿಟ್ರಿ. ನಮ್ ಬಾಯ್ಸ್ ಸ್ವಲ್ಪ ಬರ್ಲಕ್ ಲೇಟ್ ಮಾಡ್ಬಿಟ್ರ. ಬಂದಿದ್ದೇನೋ ಲೇಟ್ ಮಾಡಿ ಒಪ್ಕೋತೀನಿ, ಬಟ್ ತಗೊಂಡಿರೋದು ಎಲ್ರಿಗಿಂತ ಸ್ವಲ್ಪ ರೀ ಅಷ್ಟೇ. ಆಫೀಸ್ ಒಳಗ ಮಾಕ್ ಡ್ರಿಲ್ ಇತ್ರಿ. ಆ ಟೈಮಿಗೆ ಈ ಲಿಫ್ಟ್ ಅದು ವರ್ಕ್ ಆಗಲ್ಲ. ಎಲ್ಲ ನಡ್ಕೊಂಡು ಕೆಳಗ್ ಹೋಗ್ಬಿಟ್ಟೆವು. ಆಫೀಸ್ನಾಗ ಬೆಂಕಿ ಅದು ಬಿತ್ತಪ್ಪ ಅಂತಂದ್ರೆ ಹೆಂಗ್ ಸೇವ್ ಆಗ್ಬೇಕಂತೇಳಿ ಹೇಳ್ಕೊಡ್ತಾರ. ನಾನು ಮ್ಯಾಲ ಹೋಗ್ಬಿಟ್ಟು ಬೆಂಕಿ ಹಾರ್ಸೋದ್ ಹೆಂಗ್ ಅಂತೇಳಿ ಟ್ರೈನಿಂಗ್ ತಗೊಂಬಂತೇಳಿ ಟ್ರೈನಿಂಗ್ ತಗೊಂಡ್ಬಿಟ್ಟ. ಇವತ್ತ ಶಕ್ತಿ ಪ್ರದರ್ಶನದೊಳಗ ಬ್ಯಾಕ್ ಮತ್ ಬೈಸೆಪ್ಸ್ ವರ್ಕೌಟ್ ಇತ್ತು. ಈ ಜಿಮ್ಮಿನಾಗ ಅಷ್ಟೇನು ಹೆವಿ ಇಕ್ವಿಪ್ಮೆಂಟ್ಸ್ ಇಲ್ರಿ. ನಮ್ಗೆ ಏನ್ರಿ ಒಂದ್ ರಾಡ್, 2 ಪ್ಲೇಟ್, ಒಂದ್ ಎಂಬಲ್ಸ್ ಕೊಟ್ರ ಸಾಕ್ರಿ. ಅಷ್ಟ್ರಾಗೆ ಎಲ್ಲ ವರ್ಕೌಟ್ ಮುಗಿಸ್ಕೊಂಡ್ಬಿಡ್ತೀವಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿ.